ಮದ್ವೆ ಆಗ್ಬೇಕು ಅಂತ ನಂಗೆ ಇಷ್ಟ? ಸಿಂಪಲ್ ಆಗಿ ಪಪ್ಪ ಎದಳಿ ಮಲ್ಗಿದ್ದ. ಇದಕ್ಕೆ ಕೇಳಿ ಉತ್ತರ. ನನಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ತಮ್ನೇಲ್ ಅಲ್ಲಿ ನೋಡಿರ್ತೀರಾ ಏನ್ ವಿಡಿಯೋ ಇದು ಅಂತ. ಸೊ ಹೂ ನೋಸ್ ಮೀ ಬೆಟರ್, ನಾವು ಅಮ್ಮ ಚೆನ್ನಾಗಿ ನನ್ನ ತಿಳ್ಕೊಂಡಿದ್ರು ಅಥವಾ ನಾವು ಅಪ್ಪ ನನ್ನ ಚೆನ್ನಾಗಿ ತಿಳ್ಕೊಂಡಿದ್ರು ಅಂತ. ಇವರಿಬ್ರನ್ನ ಇಲ್ಲಿ ಕೂರ್ಸೋಷ್ಟೊತ್ತಿಗೆ ನನಗೆ ಸುಸ್ತಾಗೋಯ್ತು. ಯಾಕಂತಂದ್ರೆ ನಾವು ಅಪ್ಪ ಅಂತಾರೆ ಬನ್ನಿ ಪಾಪ ವಿಡಿಯೋ ಮಾಡೋಣ ಅಂದರೆ ಅಮ್ಮನ ಒಬ್ಳನ್ನೇ ಸೇರಿಸ್ಕೊಂಡು ಮಾಡಿಬಿಡು, ನಾನು ಊರಿಗೆ ಹೋಗಿದ್ದೀನಿ ಅಂತ ಹೇಳು ಅಂತ. ನಾವು ಅಮ್ಮ ಅಂತಾರೆ ಎಲ್ಲ ಆನ್ಸರ್ನು ಹೇಳ್ಕೊಟ್ಬಿಡು, ಆಮೇಲೆ ವಿಡಿಯೋದಲ್ಲಿ ಬಂದು ಹೇಳ್ತೀವಿ ಅಂತ. ಸೊ ಅವರಿಬ್ರಿಗೂ ಹೇಳ್ಕೊಟ್ಟಿಲ್ಲ, ಬಟ್ ಒಂದಷ್ಟು ಬೇಸಿಕ್ ಏನು ಕೇಳ್ತೀನಿ ಅಂತ. ಆಮೇಲೆ ನಾನು ಫ್ಯಾಪ್ ಫೈ ಜೊತೆ ಮಾಡಿದ್ದೆ ಅಲ್ವಾ, ಹೂ ನೋಸ್ ಮೀ ಬೆಟರ್, ಆ ವಿಡಿಯೋನ ಎಲ್ಲನೂ ಇವ್ರಿಗೆ ತೋರಿಸಿದ್ದೀನಿ, ಪ್ರಿಪೇರ್ ಮಾಡಿದ್ದೀನಿ. ನಮ್ಮ ವಿಡಿಯೋ ಮಾಡೋಕ್ಕೂ ಮುಂಚೆ ಕೇಳ್ತಾ ಇದ್ರು ನಿನಗೆ ಯಾವ ಕಲರ್ ಇಷ್ಟ ಅಂತ. ಸೊ ಒಂದು ಬೇಸಿಕ್ ಏನು ತಿಳ್ಕೊಂಡಿದ್ದಾರೆ ಇವರಿಬ್ರು ನನ್ನ ಬಗ್ಗೆ ಅಂತ ಈ ವಿಡಿಯೋ ಇರುತ್ತೆ. ಸೊ ಲಾಸ್ಟ್ ತನಕ ನೋಡಿ. ಆ್ಯಂಡ್ ಯಾರು ಚೆನ್ನಾಗಿ ಎಲ್ಲದಕ್ಕೂ ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಆಬ್ವಿಯಸ್ಲಿ ನಾವು ಅಮ್ಮನೇ ಅಂತ ಅನ್ಸುತ್ತೆ. ಅಂದರೆ ಇರೋದ್ರಲ್ಲಿ ಸ್ವಲ್ಪ ನಾವು ಅಮ್ಮಗೆ ಜಾಸ್ತಿ ಗೊತ್ತಿರೋದು ಅಂತ. ನೋಡೋಣ, ಒಂದು ಗಿಫ್ಟು. ಓಕೆ ಓಕೆ. ಸೊ ಫಸ್ಟ್ ಬೇಸಿಕ್ ಕ್ವೆಶನ್ನು ಏನಿರ್ಬೋದು? ಫಸ್ಟು ನನ್ನ ಡೇಟ್ ಆಫ್ ಬರ್ತ್ ಹೇಳಿ. ಹೇಳ್ಬೇಕು, ನೀವು ಕೈ ಎತ್ತಕ್ಕಿಲ್ಲ, ಹೇಳಿ ಹೇಳಿ ಹೇಳಿ. 2002 ಆಗಸ್ಟ್ 14 ಮಂಗಳವಾರ ರಾತ್ರಿ 1:35. ಫುಲ್ ಜಾತ್ಕನೇ ಕೊಟ್ಬಿಟ್ರು. ಇದು ನಮ್ಮ ಅಪ್ಪಂಗೂ ಗೊತ್ತಿತ್ತು. ಸೊ ಇಬ್ರಿಗೂ 1-1. ಡ್ಯಾಡ್ ಇವ್ರ ಐಡಿಯಾ ಕೊಟ್ಟಿದ್ದು, ಕೌಂಟ್ ಮಾಡ್ಕೋ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಏನಂತ ಅಂದರೆ, ನನ್ನ ಫೇವ್ರೆಟ್ ಫುಡ್, ನನಗೆ ಯಾವ ಫುಡ್ ಇಷ್ಟ ಅಂತ ಹೇಳಿ. ಚಂದ್ರಾರ. ಸ್ವೀಟ್ ಅದು ರಾಂಗ್. ಅದೇ ಡೈಲಿ ತಿಂಡಿ ಊಟ. ಶಾವ್ಗೆ ಇಷ್ಟ, ಪತ್ತಲ್ ಇಷ್ಟ. ಎರಡೂ ಶಾವ್ಗೆ ಫಸ್ಟ್ ಇಷ್ಟ, ಆಮೇಲೆ ಪತ್ತಲು ಇಷ್ಟ. ಇಬ್ರಿಗೂ ಕನ್ಸಿಡರ್ ಮಾಡ್ಕೊಳ್ಳೋಣ. 1-1. ಊರಿಗೆ ಹೋಗಿ ಬಂದಾಗೆಲ್ಲ ನೀವು ಅದನ್ನೇ ತಗೊಬರೋದು, ಅದನ್ನೇ ತಗೊಬನ್ನಿ ಪಾಪ ಅಂತ ಹೇಳ್ತೀರಾ, ತಗೊಬರ್ತೀನಿ. ಅದು ನನ್ನ ಫೇವ್ರೆಟ್ ಕಲರ್ ಹೇಳಿ. ಲೈಟ್ ಕಲರ್, ಬ್ಲೂ ಅಂಡ್ ಲೈಟ್ ಕಲರ್ಸ್. ಲೈಟ್ ಅಂಡ್ ಬ್ಲೂ. ನಾನು ಅವ್ರು ಹೇಳಿದ್ದಾರೆ ಅದನ್ನೇ ನಾನು ಇನ್ನು ಅದನ್ನ ಓಕೆ ಅನ್ಬೇಕು. ಬೇಗ ಹೇಳ್ಬೇಕು ಪಾಪ, ನೀವು ತುಂಬಾ ಸ್ಲೋ ಇದ್ದೀರಾ. ನನಗೆ ಅದು ಮನಸ್ಸಿಲ್ಲ. ಅಪ್ಪಂಗ್ 0, ಅಮ್ಮಂಗ್ 1. ಬ್ಲೂ ಅಂತ ಹೇಳಿದ್ಕೆ ಬರೀ ಲೈಟ್ ಕಲರ್, ಬ್ಲೂ ಮತ್ತೆ ಬ್ಲ್ಯಾಕ್ ತಿಳ್ಕೊ. ಸೊ ನೆಕ್ಸ್ಟ್ ಫೇವ್ರೆಟ್ ಕಲರ್ ಫುಡ್ ಆಯ್ತಾ? ಫೇವ್ರೆಟ್ ಸ್ವೀಟ್ ಇಬ್ರಿಗೂ ಗೊತ್ತು. ಸೊ ಚಂದ್ರಹಾರ ಅಂದ್ರೆ ಏನು ನಿಮಗೆ ಗೊತ್ತಿರಲ್ಲ, ನಮ್ಮ ಸೈಡ್ ಒಂದು ಕೋವಾ ಮಿಲ್ಕಲ್ಲಿ ಒಂದು ಮಾಡ್ತಾರೆ, ಅದು ನನಗೆ ಹೆವಿ ಇಷ್ಟ ಅದು. ಸೊ ನಾನು ಬೇಗ ಸಿಟ್ ಮಾಡ್ಕೋತೀನಿ ಅಂದರೆ ಏನು, ನನಗೆ ಈಗ ಏನೋ ಒಂದು ಮಾಡಿದ್ರೆ ತುಂಬ ಸಿಟ್ಟಾಗುತ್ತೆ ಬೇಗ ಅಂತ. ಏನು ಒಂಥರ ಹಿಂಸೆ ಮಾಡಿದ್ರೆ, ಹೇಳಿದ್ದೇ ಹೇಳ್ತಾ ಇದ್ರೆ. ಎಸ್, ಹೇಳಿದ್ದೆ ಹೇಳ್ತಾ ಇದ್ರೆ ನನಗೆ ಪಾಪ ನೀವು ಹೇಳ್ತಾ ಇಲ್ಲ 0-1 ನಿಮಗೆ. ಮತ್ತೆ ನಮ್ಮ ಸುಮ್ಮನೆ ಕೂತಿದ್ದಾರೆ, ಪಾಪ ಬೇಗ ಬೇಗ ಹೇಳ್ಬೇಕು ನೀವು, ಓಕೆನಾ? ಆಮೇಲೆ ನನಗೇನು ಹ್ಯಾಪಿ, ಖುಷಿ ಆಗುತ್ತೆ ನನಗೆ ಜರ್ನಿ ಮಾಡೋದು. ಓಕೆ, ಒಂದೊಂದು. ಪಾಪ ತುಂಬಾ ಸ್ಲೋ ಇದ್ದೀರಾ ನೀವು. ನಾನು ಹೇಳಿದ್ಮೇಲೆ ಹೇಳುತ್ತಪ್ಪ, ನನ್ನ ಕಾಫಿ ಮಾಡೋದು. ಕಾಫಿ ಏನು ಮಾಡ್ತಾ ಇಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಸರ್. ನನಗೆ ತುಂಬಾ ಭಯ ಆಗೋದೇನು? ಭಯ ಅಂದ್ರೆ 2 ವೀಲರ್ ಓಡಿಸಕ್ಕೆ, ಹಾಸ್ಪಿಟಲ್ ಮೂವ್ಮೆಂಟ್, 2 ವೀಲರ್ ಓಡಿಸಕ್ಕೆ, ಬ್ಲಡ್ ನೋಡಿದ್ರೆ. ಇಬ್ರಿಗೂ ಸರಿನೇ. ಆಕ್ಚುಲಿ ನನಗೆ ತುಂಬಾ ಭಯಗಳಿದೆ. ಏನಂತಂದ್ರೆ 2 ವೀಲರ್ ಓಡಿಸೋಕೆ ಅಂದ್ರೆ ನಾನು ಓಡಿಸ್ತೀನಿ, ನನಗೆ ಗಾಡಿ ಓಡಿಸೋಕೆ ಬರುತ್ತೆ, ಆದರೆ ಸಿಟಿಲಿ ಓಡಿಸೋಕೆ ಆಗಲ್ಲ ನನಗೆ. ಫ್ಯಾನ್ ಆನ್ ಮಾಡಿದ್ರೆ ಕೇಳಲ್ಲ, ಅದಕ್ಕೇನೆ. ಸೊ ಏನಂತಂದ್ರೆ ನನಗೆ ಬ್ಲಡ್ ನೋಡಿದ್ರೆ ಆಗಲ್ಲ, ಯಾರು ಜಗಳ ಆಡ್ತಾ ಇರೋದನ್ನ ನೋಡಿದ್ರೆ ಆಗಲ್ಲ, ಅಪ್ಪಂಗೆ. ಹಂಗಾಗಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಕೊಡ್ತೀನಿ. ಏನೋ ಗೆಲ್ತಾ ಇದ್ದಾರೆ, ಈಸಿ ಇವೆಲ್ಲ, ಅದಕ್ಕೆ ಗೆಲ್ತಾ ಇದ್ದೀರಾ ಅಂತ. MBA ಮಾಡಿಲ್ಲ ಅಂದಿದ್ರೆ ನಾನು ಹೇಗೆ ಆಗ್ತಾ ಇದ್ದೆ ಅಂತ. ಏರೋಸ್ಟೇಸ್. ಪಪ್ಪ ಎದಳಿ ಮಲ್ಗಿದ್ದ. ಹಾಕಲಿ. ನಮ್ಗೆ ಈಗಿನ ಹೀರೋ ಯಾರಿಷ್ಟ? ಪಪ್ಪನ ಫಸ್ಟ್ ಹೇಳಿದ್ದು ಅಮ್ಮ, ಅದಕ್ಕೆ ಪಪ್ಪ ನಿಗೊಂದು 0 ಬೇಕಲ್ಲ. ಸರಿ ತಡೀರಿ. ನನ್ ಈಗ ಎಷ್ಟು ಇವಾಗಿನ ಜನರೇಷನ್ ಇಷ್ಟ ಆಗಿದ್ದು. ಮುಂಚೆ ನಿಮ್ ಜನರೇಷನ್ ಅಲ್ಲಿ ಯಾವ ಹೀರೋ ಇಷ್ಟ? ನನಗೆ ಯಾರು ಇಷ್ಟ? ಪಪ್ಪನಿಗೆ 0.
ಹೀರೋಯಿನ್ ಯಾರು ಇಷ್ಟ? ಇವಾಗಿನ ಹೀರೋಯಿನ್ ಇದು ರಾಧಿಕಾ ಪಂಡಿತ್. ಸೇಮ್ ನನಗೂ ಪಪ್ಪ. ಹೇಳೋದ್ರೊಳಗೆ ಅಲ್ಲಿ ಹೇಳಾಯ್ತಲ್ಲ. ಓಕೆ. ನೆಕ್ಸ್ಟ್ ಏನಂತ ಅಂದ್ರೆ ಮೂವಿ ಸಾಂಗ್ ನನಗೆ ಪರ್ಟಿಕ್ಯುಲರ್ ಅಂತದ್ದು ಒಂದು ಇಷ್ಟ ಆಗಲ್ಲ. ಸಾಂಗ್ ಕೇಳಲ್ಲ. ನನ್ನಲ್ಲಿ ಏನು ಇಷ್ಟ ಆಗುತ್ತೆ, ನಂದಲ್ಲಿ ಒಂದು ಗುಣ ನಿಮ್ಗೆ ಇಷ್ಟ ಆಗೋದು, ಇದಕ್ಕೆ ಮಾರ್ಕ್ಸ್ ಇಲ್ಲ, ಹಂಗೆ ಒಂದು ಚಿಕ್ಕದಾಗಿ ನಂದು ಏನು ಇಷ್ಟ ಆಗುತ್ತೆ ನಿನಗೆ ಅಂತ, ನನ್ನ ಕ್ವಾಲಿಟಿ ಏನು ಇಷ್ಟ ಆಗುತ್ತೆ ಅಂತ. ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಏನು ಹೇಳಿ? ಹೇಳಿ ಪಾಪ. ಏನು ಹೇಳು ನಿಮ್ಮ ಅಪ್ಪ? ಕ್ವಾಲಿಟಿ ಏನು ಅಂದರೆ ಮಾಮೂಲಿಯಾಗಿ ನನ್ನ ಜೊತೆ ಮಿಂಗಲ್ ಆಗಿರ್ತೀಯ, ಅಪ್ಪ ಬೇಕು ಅಮ್ಮ ಬೇಕು ಅಂತ ಇದ್ರೊಳ್ಬೇಕು ಅಂತ ಇರ್ತೀಯ, ಹೇಳ್ತೀಯ. ತುಂಬಾ ಕೇರ್ ಮಾಡ್ತಾಳೆ. ಕೇರಿಂಗ್ ಇಷ್ಟ. ಯಪ್ಪ ಇಷ್ಟು ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ನಿಮ್ಮ ಅಪ್ಪಿ. ನಾನು ನಿಮ್ಮ ಮಗಳೇನ, ನಿಮ್ಮ ಹೊಟ್ಟೆ ಹುಟ್ಟಿದ ಮಗಳೇನ ನಾನು? ಹೇಳ್ಬಿಡ್ತೀನಿ. ನಂದು ಇದನ್ನ ನಮ್ಮಮ್ಮ ಫಸ್ಟ್ ಹೇಳ್ತಾರೆ ಆಯ್ತಾ, ನೋಡ್ಕೊಳ್ಳಿ. ನನ್ನಲ್ಲಿ ಒಂದಿಷ್ಟ ಆಗದೆ ಇರೋದು ಹೇಳಿ. ಸೋಂಬೇರಿತನ, ಲೇಟ್ ಆಗಿ ಎದ್ದೇಳೋದು, ಮತ್ತೆ ಕೆಲಸ ತುಂಬಾ ಕೆಲ್ಸ ಮಾಡಲ್ಲ. ನಿಧಾನ, ತಗೊಂಡಿದ್ದು ವಸ್ತು ಅಲ್ಲಿ ಇಡಲ್ಲ, ಮತ್ತೆ ಅವಳ ವಸ್ತು ಅವಳಿಗೊಂದು ಸಿಗದೇ ಇಲ್ಲ, ಎದುರುಗಡೆ ಇದ್ರೂ ಸಿಗದೇ ಇಲ್ಲ, ಅಲ್ಲೇ ಕಾಣ್ತಾ ಇರುತ್ತೆ, ಸಿಗಲ್ಲ. ಅದಿದ್ರು ನಾನು ಮಾಡಬಾರದಲ್ಲ ಅಂತ ಹಾಗೆ ಇಟ್ಬಿಡೋದು, ಅಲ್ಲೇ ಬಿಟ್ಬಿಡೋದು. ಸರಿ, ನಾನು ಇತ್ತೀಚೆಗೆ ಒಂದು ಟ್ರಿಪ್, ನಾನು ಒಬ್ಳೆ ಸೋಲೋ ಟ್ರಿಪ್ ಹೋಗ್ಬೇಕು ಅಂತ ಇದ್ದೆ. ಯಾವ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ? ಕೇರಳ. ಪಾಪ ಚಾನ್ಸ್ ಇದೆ ನಿಮ್ಗೂ, ಹೇಳಿ ಬೇಗ. ಕೇರಳ ಹೋಗ್ಬೇಕು ಅಲ್ಲ, ಅನ್ಕೊಂಡ್ರೆ ಹಂಪಿ ನಾನು. ಹಂಪಿ 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 ಹಾ, ಹಂಪಿ ಹಂಪಿ. ಹಂಪಿ ನಾನು ಜ್ಞಾನ ನಾನು ಹೇಳಿದ್ದು ಮಾಡ್ತಾ ಫಸ್ಟ್ ಹಂಪಿ. ನಾನು ಜ್ಞಾನ ಮಾಡಿದ್ದೆ ಅಷ್ಟೊತ್ತಿಗೆ ಮಾತು. ಆ, ಸರಿ, ನಾವು ಫ್ಯಾಪ್ ಫೈ ಎಲ್ಲ ಸೇರಿ ಎಲ್ಲಿಗೋ ಹೋಗ್ಬೇಕು, ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ವಿ. ಆ ಕೇರಳ. ಅಲ್ಲ, ಇದು ಇಂಟರ್ಸ್ಟೇಟ್ ಹೋಗ್ಬೇಕು ಅಂತಿದ್ರಲ್ಲ. ಸ್ಟೇಟ್ ಅದು ಇಲ್ಲ, ಕೇರಳ. ಇಂಟರ್ಸ್ಟೇಟ್ ಬೇರೆ, ಹೊರಗಡೆ ಹೋಗ್ಬೇಕು ಅಂತಿದ್ರಲ್ಲ, ಅದು ಮರ್ತೋಯ್ತು. ಇಂಟರ್ನ್ಯಾಷನಲ್ ಅಲ್ಲ ಬಿಡಿ, ಹಾ. ಏರಿಯಾದಲ್ಲೇ ಎಲ್ಲ ಹೋಗ್ಬೇಕು ಅನ್ಕೊಂಡಿದ್ವಿ. ಕೇರಳ ಅದು ಊರ ಮಮ್ಮ ರಾಂಗ್, ನಾನು ನಿನ್ ಮೈನಸ್ ಮಾಡ್ತಾ ಇದ್ದೀನಿ. ಹೌದಾ? ಪಾಪ ಟ್ರೈ ನಾವು ಹೊರಟಿದ್ವಿ ಅಂದ್ರೆ ಹೋಗಕ್ ಆಗ್ಲಿಲ್ಲ. ಮೇಘಾಲಯ. ಮೇಘಾಲಯ ಕರೆಕ್ಟ್. ಮೇಘಾಲಯ ನಾನು ಹೇಳಿದ್ದು ಫಸ್ಟ್. ಇಬ್ರಿಗೂ ಮಾರ್ಕ್ಸ್ ಕೊಡ್ತಾ ಇಲ್ಲ. ಅದು ಓಕೆ. ಮೇಘಾಲಯ. ನನ್ನ ಕಂಫರ್ಟ್ ಫುಡ್ ಅಂದ್ರೆ ನನ್ ಫುಲ್ ಇರಿಟೇಟ್ ಆಗಿರುತ್ತೆ ನನಗೆ. ಮೊಸರನ್ನ. ಮೊಸರನ್ನ ಪಾಪ ಹೇಳೋದ್ರೊಳಗಡೆ ನೀನು ಮೊಟ್ಟೆ ಝೀರೋ ಮೊಟ್ಟೆ ಹಾಕಾಯ್ತಲ್ಲ, ಮೊಟ್ಟೆ ಝೀರೋ ಹಾಕಾಯ್ತಲ್ಲ ಅಷ್ಟು ಬೇಗ. ನಾನು ಮೊಸರನ್ನ ಅಂತ ಗೊತ್ತಿತ್ತಲ್ಲ. ಸ್ಪೀಡ್ ಆಗಿಲ್ಲ ನಾವಪ್ಪ. ಕೊಡೋಕ್ಕೆ ಇಲ್ಲ ಅಪ್ಪ ಅಮ್ಮ ಮೊಸರನ್ನ ಅಂತು. ಗಂಡನ ಮೇಲೆ ಪ್ರೀತಿಯೋ ಎಲ್ಲ ನನಗೆ ಬೀಚ್ ಇಷ್ಟನಾ ಮೌಂಟೇನ್ ಇಷ್ಟನಾ? ಬೀಚ್. ಕರೆಕ್ಟ್, ಇಬ್ರು ಹೇಳಿದ್ದಾರೆ. ನಾನು ಬೀಚ್ ಅಂತ ಫಸ್ಟ್ ಹೇಳಿದ್ದು, ನಿಮ್ಮ ಅಮ್ಮ ಮತ್ತೆ ಹೇಳಿದ್ದು. ಇದಕ್ಕೆ ಹೇಳಿ ಉತ್ತರ. ನನಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ಲವ್ ಮ್ಯಾರೇಜ್. ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಬ್ಬರಿಂದನು, ಬಟ್ ರಾಂಗ್ ಆನ್ಸರ್ ಇಬ್ಬರಿಂದ. ಇಬ್ಬರದು ನನಗೆ ಆನ್ಸರ್. ಮದುವೆ ಬೇಡ ಅಂತ ನಾನು ಹೇಳೋಣ. ನೀನ್ ಕೇಳಿದ್ದು ಮದುವೆ ಓಕೆ, ಸರಿ ಆಯ್ತು ಇಬ್ರಿಗೂ ಒಂದೊಂದು ಕೊಡ್ತೀನಿ. ಮದುವೆ ಆಗ್ಬೇಕು ಅಂತ ಹೇಳಿ ನಾನು ಈಗ ಅದೇ ಕೇಳ್ತಿದ್ದು. ಅಲ್ವಾ? ಮದುವೆ ಮದುವೆ ಆಗ್ಬೇಕಾ ಬೇಡ ಬೇಡವಾ ಅಂದ್ರೆ ಅಂತ ಬೇಡ ಹೇಳ್ಬೋದಾಗಿತ್ತು. ಅಂತ ಹೇಳ್ತಿದ್ವಿ ಆನ್ಸರ್. ಪಾಪ ಇದು ನೀವು ಹೇಳಲೇಬೇಕು. ನನಗೆ ಯಾವ ಕಾರ್ ಇಷ್ಟ? ಏನೀಗ ಇನೋವಾ ಪಪ್ಪ ತಗೋಬೇಕು ಅಂತ ಹೇಳ್ತಿದ್ರಿ, ಕಾರ್ ತಗೋಬೇಕು ಅಂತ. ನೋ, ನನಗೆ ಇಷ್ಟ ಆಗಿದ್ದು ಕಾರ್. ನನಗೆ ನಿಮ್ಗೆ ಇಷ್ಟ ಅಂತ ನಾವು ಅಮ್ಮಂಗೆ ಇಟ್ಕೋತೀರಾ? ಅಲ್ಲ ನಾನು ಹೇಳ್ಬೇಕಾ? ನಾನು ನಿನ್ನ ಅಪ್ಪನ ಕೇಳ್ತೀನಿ. ಇಲ್ಲ ಹೇಳಿ, ಯಾರಿಗೆ? ಇವಾಗ ನಾವು ಕಲಿಬೇಕು, ನಾನು ಕಲಿಯಕ್ಕೆ ಅಂತ ನಾನು ತಗೊಳ್ಳೋಣ ಅಂತ ಪ್ಲಾನ್ ಹಾಕಿದ್ದೆ. ನನ್ನ ಫೇವ್ರೆಟ್ ಕಾರ್ ಈಗ ತಗೊಳ್ಳೋದು ಬೇರೆ. ಒಂದು ಫೇವ್ರೆಟ್ ಕಾರ್ ಅಂತ ಇರುತ್ತಲ್ವಾ, ಒಂದು ನನಗೆ ಜೀವಾಗೇನು ಇಷ್ಟ, ಅದು ಬಿಟ್ಟು ನಾರ್ಮಲ್ ಕಾರಲ್ಲಿ ಯಾವ್ದು ಇಷ್ಟ ಅಂತ. ಪಪ್ಪ ಸೀರಿಯಸ್ಲಿ ಇದು ನನಗೆ ಅದು ಹೆಸರು ಹೇಳಕ್ಕೆ ಹೊಟ್ಟೆಲೈತೆ ಬಾಯಿ ಗೊತ್ತಿಲ್ಲ. ಖಂಡಿತ ಗೊತ್ತು ನನಗೆ. 820 ಅದು ಯಾವ್ದಾಯ್ತು ಚಿನ್ನ ಹೆಸರು ಹೇಳಕ್ ಗೊತ್ತು. ನನಗೆ ಒಂದು ವೋಕ್ಸ್ ವ್ಯಾಗನ್ ಇಷ್ಟ ಆಗುತ್ತೆ, ಪೋಲೋ. Volkswagen. ಅದು ಬಿಟ್ರೆ ಇನ್ನೊಂದು ನಾನು ನೀವು ತಗೋಬೇಕು ಅನ್ಕೊಂಡಿದ್ವಿ. ಯಾವುದು ಹೇಳಿ? ಬಾಯಿ ಬರ್ದಲ್ಲ, ನಾನು ನೀನು ತಗೋಬೇಕು Swift ಅಲ್ಲ, Gypsy. ಜಿಪ್ಸಿ. ಜಿಪ್ಸಿ. ಕಾರ್ ಇನ್ನೇನು ಕಾರ್ ಜಿಪ್ಸಿ ಎಲ್ಲ ಸೇಮ್. ನೋ, ಚಿಕ್ಕದಲ್ಲಿ ಜಿಪ್ಸಿ. ಡಿಫ್ರೆಂಟ್ ಎರಡು. ಜಿಮ್ಮಿ ನನಗೆ ಹೆಸರು ಹೇಳಕ್ಕೆ ಬರಲಿಲ್ಲ. ಸುಜುಕಿ ಜಿಮ್ಮಿ. ನೆಕ್ಸ್ಟ್ ಇದು ಹೇಳಿ, ನನ್ನ ಯೂಟ್ಯೂಬ್ ಅಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ? 10K. 10K. ನೀವ್ ಹೇಳಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬರ್. ಇದು 13K. ಇದು 13,000 ಚಿಲ್ಡ್ರನ್. 67,000 ಜನ ನೋಡಿದ್ದಾರೆ ಅಂತ ನನಗೆ ಗೊತ್ತಿರೋದು. ನೋಡಿರೋದಲ್ಲ, ಅದೊಂದು ಗೊತ್ತಿಲ್ಲ ಬಿಡು. ಅದೆಷ್ಟು 27K ಪ್ಲಸ್ ಇದ್ದಾರೆ. 27K. ಹಾ, ನನಗೆ ಇದು ಗೊತ್ತಿರಲ್ಲ ಆಬ್ವಿಯಸ್ಲಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಿಲ್ಲ ಬಿಡು. ಅದು ನನಗೆ ಅಷ್ಟು ಐಡಿಯಾ ಇಲ್ಲ.
ಇಬ್ರಿಗೂ 2-0 ಹಾಕ್ತೀನಿ. ಹೌದು. MBA ಅಲ್ಲಿ ಏನೇನ್ ಸಬ್ಜೆಕ್ಟ್ ತಗೊಂಡಿದ್ದೆ ಅಂತ ನಾನು ನಿಮಗೆ ಆಪ್ಷನ್ ಕೊಡ್ತೀನಿ. ನನಗೆ ಗೊತ್ತು, ಇವ್ರಿಗೆ ಇದು ಗೊತ್ತಿಲ್ಲ ಅಂತ ಆಪ್ಷನ್ ಕೊಡ್ತೀನಿ. ಗೊತ್ತು. ಫೈನಾನ್ಸ್ ಮಾರ್ಕೆಟಿಂಗ್. ಫೈನಾನ್ಸ್ ಮಾರ್ಕೆಟಿಂಗ್. ನಮ್ಮ ಫಸ್ಟು 2 ಸತಿ ರಾಂಗ್ ಆಗ್ತೀನಿ. 2 ಸತಿ ಅಲ್ಲ ಫೈನಾನ್ಸ್ ಇದು ಹೆಚ್ಚಾರು ಆಪ್ಷನ್ ಕೊಡ್ತೀನಿ ಅಂದ್ರೆ ಇವ್ರು ಬಿಲ್ಡಪ್ ಬೇಡ, ಬೇಡ. 2 ಸಬ್ಜೆಕ್ಟ್ ನಂದು 2 HR ಒಂದು ಇದು ಫಿನಾನ್ಸ್ ಯಾವಾಗ ನಾನು ತಗೊಂಡಿದ್ದೆ. ಆಪ್ಷನ್ ಕೊಡು ಹೋಗ್ಲಿ. ಈಗ ಆಪ್ಷನ್ ಕೊಡು. ಈಗ ಪಕ್ಕ ಗೊತ್ತಿರುತ್ತೆ. HR, ಮಾರ್ಕೆಟಿಂಗ್, ಫಿನಾನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್. ಬಿಸ್ನೆಸ್ ಅದು ಹೆಚ್ಚಾರು. ಪಪ್ಪಂಗ್ ಮಾರ್ಕ್ಸ್ ಕೊಡ್ತೀನಿ ನಾನು ಇದಕ್ಕೆ. ನಾನು ತಪ್ಪ ಹೇಳ್ಬಿಟ್ಟು ಅಲ್ಲಿ ಬಂದ್ಬಿಡು. ನನ್ನ ಫ್ರೆಂಡ್ಸ್ ನೇಮ್ ಹೇಳ್ಬೇಕು. 1 ನಿಮಿಷ ತಡೀರಿ, ಹೇಳ್ಬೇಕು. ಇಲ್ಲಿರೋರು, ಮುಂಚೆ ಇದ್ದವರು, ನಾನು ತುಂಬಾ ಇವಾಗ ನೀವು ಮಾತಾಡ್ತೀನವ್ರಗಳ ಜೊತೆ ಅನ್ನೋ ಹೆಸರು ಹೇಳ್ಬೇಕು. ಇದು ನಮ್ಮ ಅಮ್ಮಂಗೆ ಚೆನ್ನಾಗಿ ಗೊತ್ತು, ಬಟ್ ಹೇಳಿ ಸ್ಟಾರ್ಟ್. ಅನು, ಮಧು, ಶೌರ್ಯ, ನಿಶಾ, ಸ್ಯಾಂಡಿ, ಆಮೇಲೆ ಅಲ್ಲಿ ಇವಳು ವರ್ಷಿಣಿ, ಮತ್ತೆ ನಮ್ಮ ವಿಜಯ ಅವ್ರ ಮಗಳು ಧನ್ಯಾ, ಸಿಂಧು, ಧನ್ಯಾ, ಕಾಕೇರಿ ಧನ್ಯಾ. ಅಷ್ಟೇ. ಶೇರ್ ನಾನು ವಿಡಿಯೋ ಮಾಡಕ್ಕೆ ಕರೆಂಟ್ ಕೂಡ ನನಗೆ ಸಹಕರಿಸ್ತಾ ಇಲ್ಲ. ನಾವು ಯಾವ ತರ ಮದ್ವೆ ಆಗ್ಬೇಕು ಅಂತ ನಂಗೆ ಇಷ್ಟ. ಸಿಂಪಲ್ ಆಗಿ ಹೇಳು. ಪ್ರಕೃತಿ ಮಧ್ಯೆ ಒಂಥರ ಇದು ಚಿತ್ರದಲ್ಲಿ ಡಾಮ್ ಡೂಮ್ ಅಂತೆಲ್ಲ ಬೇಕಾದವ್ರು ಮಾತ್ರ ಕರೆದು ಒಂಥರ ನೇಚರಲ್ಲಿ. ನಾವು ಅಪ್ಪಗೂ ಕೊಡ್ತೀನಿ. ಅಂದ್ರೆ ಸಿಂಪಲ್ ಆಗಿ, ಅಂದ್ರೆ ಲೈಕ್ ಡೆಸ್ಟಿನೇಷನ್ ವೆಡ್ಡಿಂಗ್ ಇಷ್ಟ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲಾರ್ಗೂ ನನ್ನ ಮದ್ವೆ ಕರೆಯಕ್ಕೆ ಇಷ್ಟ ಇಲ್ಲ. ನಾನು ಮದ್ವೆ ಆಗ್ತಿರೋದು ನೋಡಿ ಯಾರಿಗೆಲ್ಲ ಹ್ಯಾಪಿ ಅನ್ಸುತ್ತೆ ಅವ್ರು ಮಾತ್ರ ಬರ್ಬೇಕು ಅಂತ ನನ್ಗೆ ಆ ತರ ಇಷ್ಟ. ಸೊ ಸಿಂಪಲ್ ಅಂಡ್ ಡೆಸ್ಟಿನೇಷನ್ ವೆಡ್ಡಿಂಗು. ನಂದು ಈ ಸತಿ ಕಳ್ಸತಿ ಬರ್ಡೇ ಆಯ್ತಲ್ಲ, ನಾನು ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದೆ? ಬರ್ಡೇಗೆ ಲೈಟ್ ಕಲರ್, ಅದರಲ್ಲಿ ಅದು ಕಳ್ಸತಿ ಬರ್ಡೇ ಹೇಳಿ. ಇದು ಫ್ರಾಕ್, ಇದು ಗ್ರೇ ಕಲರ್, ವೈಟ್ ಗ್ರೇ ಕಲರ್, ಅದಕ್ಕೊಂಥರ ಕಲರ್ ಇತ್ತು. ಎಷ್ಟು ಫ್ರಾಕ್ ಅಂದ್ರೆ ಎಷ್ಟು ತನಕ? ಲಾಂಗ್ ಫ್ರಾಕ್ ಅಲ್ಲ, ಇದು ಮಂಡಿ ತನಕ ಕಾಟನ್. ಬಟ್ ಗ್ರೇ ಅಲ್ಲ, ಅದು ವೈಟ್ ಮತ್ತೆ ಬ್ಲೂ. ಇನ್ನೂ ಒಂದು ಹಾಕಿದ್ದೆ, ಇನ್ನೊಂದು ಫುಲ್ ವೈಟ್ ಹಾಕಿದ್ದೆ. ನಾನು ಹೊರಗಡೆ ಹೋಗಿದ್ದೆ. ಮತ್ತೆ ಸರಿ, ನಾನು ಲಾಸ್ಟ್ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಹಾಕಿದ್ದೆ. ಏನ್ರ ಬಗ್ಗೆ ಹಾಕಿದ್ದೆ ಹೇಳಿ. ಮೊನ್ನೆ ಇದು ಬೆಂಗಳೂರಿಗೆ ಹೋಗಿದ್ದು, ಮಡಕೆ ಅದೆಲ್ಲ ಮಡಕೆ ಮಾಡ್ಕೊಂಡಲ್ಲ ಅದು. ಅದೇನು ಪಾರ್ಕ್ ಅಂತ ಹೆಸರು. ನನಗೆ ಕಾಫಿ ಇಷ್ಟನೇ, ಟೀ ಇಷ್ಟ. ಕಾಫಿ, ಬ್ರೂ ಕಾಫಿ. ಎಸ್. ಇನ್ನೇನು ನನಗೆ ಯಾವ ವೈನ್ ಇಷ್ಟ? ಯಾವ ವೈನ್? ಮಾವಿನಕಾಯಿ. ನನಗೆ ಮ್ಯಾಂಗೋದು ಇಷ್ಟ. ವಿಳ್ಯದೆಲೆ ನಮ್ಮ ಮನೆಯಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾಡಿದ್ರೆ ರೆಸಿಪಿ ಹಾಕ್ತೀನಿ ಆಯ್ತಾ ನಿಮ್ಗೂ. ಸೊ ನಾನು ಇವಾಗ ವಿಡಿಯೋ ಎಲ್ಲ ಮಾಡ್ತಿದ್ದೀನಲ್ಲ, ನಿಂಗೆ ಹೆಂಗ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ. ಖುಷಿ ಆಗ್ತದೆ. ಇದು ಮೊದಲೇ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಒಂದು 3-4 ವರ್ಷ ಹಿಂದೆನೇ ಆಕ್ಚುಲಿ ಮಾಡಬೇಕು. ನನಗೆ ಇದು ಪ್ಲಾನ್ ಇತ್ತು, ಬಟ್ ತುಂಬಾ ಹೇಳಿದೆ ಮಾಡು ಅಂತ. ನಾನೇ ಸ್ವಲ್ಪ ಟೈಮ್ ತಗೊಂಡೆ. ಅವಾಗಿಂದ ಮಾಡಿದ್ರೆ ಇನ್ನೂ ಸ್ವಲ್ಪ ಜನ ಇನ್ನೂ ಸ್ವಲ್ಪ ವಿಡಿಯೋ ಜಾಸ್ತಿ ಆಗ್ಬೇಕು, ಕಡಿಮೆ ಆಗ್ತದೆ. ಆಮೇಲೆ ನನ್ನ ಲೈಫ್ ನೆಕ್ಸ್ಟ್, ನನ್ನ ಲೈಫ್ ಯಾವ ತರ ಇರಬೇಕು, ನನಗೆ ಏನೇನು ಆಸೆ ಇದೆ ಹೇಳಿ. ಇದು ಓನ್ ಬಿಸ್ನೆಸ್ ಮಾಡಬೇಕು. ವೆಹಿಕಲ್ ತಗೋಬೇಕು, ಆರಾಮಾಗಿ ಎಲ್ಲ ದೇಶ ವಿದೇಶ ಎಲ್ಲ ಕಡೆನೂ ಸುತ್ತಬೇಕು. ಓಕೆ. ಆಕ್ಚುಲಿ ನಮ್ಮ ಅಪ್ಪಂಗೆ ಅಮ್ಮಂಗೆ ನನ್ನ ಬಗ್ಗೆ ಸ್ವಲ್ಪ ನಾನು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗೇನೆ ಏನು ಗೊತ್ತಿದೆ. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಅವ್ರಿಗೆ ಗೊತ್ತಿದೆ ಅಂತ. ಕಲರ್ಸು ಈ ಥರದೊಂದು ಗೊತ್ತಿಲ್ಲ. ಯಾಕಂತಂದರೆ ನಾನು ಬಟ್ಟೆಗಳು ಕಲರ್ ತಗೊಳ್ತೀನಿ. ನಾನು ಯಾವ ಕಲರ್ ಇವ್ರಿಗೆ ಹೇಳ್ತೀನಿ ಅಂತ ಅಷ್ಟು ಕಮ್ಯುನಿಕೇಟ್ ಮಾಡಿಲ್ಲ ನಾವು. ಅಂದರೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಬಟ್ ಬೇರೆದೆಲ್ಲ ಚೆನ್ನಾಗೇ ತಿಳ್ಕೊಂಡಿದ್ದಾರೆ. ಸೊ ನೈಸ್. ಇಬ್ರಿಗೂ ಒಂದೊಂದು ಗಿಫ್ಟ್ ನಾನು ತಂದ್ಕೊಡ್ತೀನಿ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದುವರೆ ಗಿಫ್ಟ್ ಕೊಡ್ಬೇಕು ಅಪ್ಪಂಗೆ ಸುಮಾರು. ಸರಿ, ನಾವು ಅಪ್ಪಂಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕಂತೆ, ನಾವು ಅಪ್ಪಂಗೆ ಸ್ವಲ್ಪ ಕಡಿಮೆ ಅರ್ಧ ಜಾಸ್ತಿ ಅವಳು ಕೊಟ್ಬಿಡು, 1.5 ಅವಳು ಕೂಡ ಅರ್ಧ ಕೊಡ್ತಂತ. ಓಕೆ. ಸೊ ಈ ವಿಡಿಯೋ ಇದಿಷ್ಟೇ. ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಿಮಗೆ ತೋರಿಸೋದಕ್ಕಿಂತ ನಾನು ತುಂಬ ತಿಳ್ಕೋಬೇಕಿತ್ತು. ಸೊ ಅದಕ್ಕೆ ಒಂದು ಚಿಕ್ಕ ವಿಡಿಯೋ. ಸೊ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮನ ಜೊತೆ ವಿಡಿಯೋಸ್ನ ಮನೇಲೇ ಏನಾದರೂ ಗೇಮ್ಸ್ ಆ ಥರ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನೇ ಪ್ಲ್ಯಾನ್ ಮಾಡಿ ತಿಂಗಳು ಮೇಲಾಯಿತು.
ಸೊ ಇವರಿಬ್ರು ನೊಟ್ಟಿಗೆ ಕುಡ್ಸೋದು ತುಂಬ ಕಷ್ಟ ಆಗುತ್ತೆ. ಇನ್ನು ಇವರಿಬ್ರು ನೊಟ್ಟಿಗೆ ಕುಡ್ಸ್ಕೊಂಡು ನಾನೇನೋ ವಿಡಿಯೋ ಮಾಡೋದು ಅದೆಲ್ಲ ಇನ್ನೂ ತುಂಬ ಕಷ್ಟ. ಬಟ್ ಇನ್ನು ನೆಕ್ಸ್ಟ್ ವೀಡಿಯೋಸ್ಗಳು ಇದೇ ಥರ ಮನೇಲಿ ಹೊರಗಡೆ ಎಲ್ಲ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ರಚಿತಾ ಉಮೇಶ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹೊಸ ಪ್ಲೇಸ್ಗಳು ಆ್ಯಂಡ್ ಬೇರೆ ಎಲ್ಲಾದರೂ ಬ್ರ್ಯಾಂಡ್ಸ್ಗಳು ಆಫರ್ ಕೊಟ್ಟಿದ್ರೆ ಅದರ ಅಪ್ಡೇಟ್ ಎಲ್ಲ ನಾನು ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಹೇಳಿ, ಯೂಟ್ಯೂಬ್ ಚಾನಲ್ಗೆ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಆ್ಯಂಡ್ ಇಬ್ಬರಲ್ಲಿ ಯಾರು ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತಲೂ ಕಮೆಂಟ್ ಮಾಡಿ. ಇಷ್ಟೇ, ಮುಂದೆ ಬೇರೆ ಬೇರೆ ಒಂದು ಚಾಲೆಂಜ್ ವಿಡಿಯೋಸ್ ಆ ಥರ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವರಿಬ್ರು ನನಗೆ ಒಟ್ಟಿಗೆ ಸಿಕ್ಕಿದಾಗ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟೇ ಆಗಿತ್ತು. ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು, ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಆದಷ್ಟು ಬೇಗ ಆ ರೀತಿಯಾದಂತಹ ವ್ಲಾಗ್ಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.